Hi friends, welcome my channel. Please subscribe and like and share. Shirt cutting and stitching. Shirt cutting video link adding. ಡಿಸ್ಕ್ರಿಪ್ಷನಲ್ಲಿ ಶರ್ಟ್ ಕಟಿಂಗ್ ಲಿಂಕ್ನ ಹಾಕಿದ್ದೀನಿ. ಶರ್ಟ್ ಕಟಿಂಗ್ ಮಾಡೋದು ಹೇಗೆ ಅಂತ ನೀವು ನೋಡಬೇಕಂದ್ರೆ ಲಿಂಕ್ ಓಪನ್ ಮಾಡಿಬಿಟ್ಟು ಶರ್ಟ್ ಕಟಿಂಗ್ ವಿಡಿಯೋನ ನೋಡಿ. ಶರ್ಟ್ ಸ್ಟಿಚಿಂಗ್ ವಿಡಿಯೋ. ಫ್ರಂಟ್ ಕಾಜಾ ಬಟನ್ನು ಕ್ಯಾನ್ವಾಸ್ ಪೀಸ್ನ ಯೂಸ್ ಮಾಡಿದ್ದೀನಿ. 2 ಸೈಡು ಫ್ಲ್ಯಾಟಾಗಿ ಸ್ಟಿಚಿಂಗು, ಒಂದು ಟೆನ್ಷನ್ ಮಾರ್ಜಿನ್ ಸ್ಟಿಚಿಂಗು ಎಡ್ಜಲ್ಲಿ, ಇನ್ನೊಂದು ಕ್ಲೋಸಿಂಗ್ ಸ್ಟಿಚಿಂಗು. ನೋಡಿ, 2 ಸೈಡು ಸ್ಟಿಚಿಂಗ್ ಆಗಿದೆ. ಪಾಕೆಟ್ ಟಾಪ್ ಸೈಡು ಕ್ಯಾನ್ವಾಸ್ ಪೀಸ್ನ ಇಟ್ಬಿಟ್ಟು ಫೋಲ್ಡಿಂಗ್ ತೊಗೊಂಡಿದ್ದೀನಿ. ಪಾಕೆಟ್ ಅಟ್ಯಾಚಿಂಗ್ನ ಲೈನ್ಸ್ ಇದ್ದರೆ ಲೈನ್ಸ್ನ ಫಾಲೋ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ನಾನು ಲೈನ್ಸ್ನ ಫಾಲೋ ಮಾಡಿಕೊಂಡು ಅಟ್ಯಾಚಿಂಗ್ ಮಾಡಿದ್ದೀನಿ ಪಾಕೆಟು. ಲೈನ್ಸ್ ಮ್ಯಾಚ್ ಮಾಡಿಕೊಂಡೇ ಕಟಿಂಗ್ ಮಾಡ್ಕೋಬೇಕು. ನಾನು ಪಾಕೆಟ್ ಡೌನ್ ಸೈಡ್ ವಿ ಶೇಪ್ ತೊಗೊಂಡಿದ್ದೀನಿ. ವಿ ಶೇಪ್ ಬೇಡ ಅಂದರೆ ಸ್ಪೈರು ಬಾಕ್ಸ್ ಶೇಪಲ್ಲಿ ಡಿಸೈನ್ಸ್ನ ಮಾಡ್ಕೋಬೋದು. ಮತ್ತು ಫ್ಲಾಪ್ ಪಾಕೆಟ್ ಬರುತ್ತೆ. ಕಾಟನ್ ಪ್ಲೈನ್ ಶರ್ಟ್ ಬರುತ್ತಲ್ಲ, ಅದಕ್ಕೆ ಫ್ಲಾಪ್ ಪಾಕೆಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಲೀವ್ ಅದು ಸ್ಲೀವಿಗೆ ಸೈಡ್ ಓಪನ್ ಇರುತ್ತಲ್ಲ, ಆ ಸೈಡ್ ಓಪನಿಗೆ ಫ್ಲೇ ಪೀಸ್ನ ಅಟ್ಯಾಚಿಂಗ್ ಮಾಡೋದು. ಸೈಡು ಟೆನ್ಷನ್ ಮಾರ್ಜಿನಲ್ಲಿ ಫೋಲ್ಡಿಂಗ್ ತೊಗೊಳ್ಳಿ, ಡಬಲ್ ಫೋಲ್ಡಿಂಗು. ಟಾಪ್ ಸೈಡಲ್ಲಿ ಮ್ಯಾಚ್ ಮಾಡಿ ಅದು ಶೇಪ್ ಟರ್ನ್ ಆಗಬೇಕು ಅಂದರೆ ಇನ್ಸೈಡಿಂದನೇ ಫ್ಲೇ ಪೀಸ್ನ ಫ್ಲೇ ಪೀಸ್ನ ಅಟ್ಯಾಚಿಂಗ್ ಮಾಡಬೇಕು. ಇನ್ಸೈಡಿಂದ ಅಟ್ಯಾಚಿಂಗ್ ಮಾಡಿಬಿಟ್ಟು ಟಾಪ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ನಾನು 1 ಇಂಚ್ ಡಿಸ್ಟೆನ್ಸ್ ತೊಗೊಂಡು ಟರ್ನ್ ಮಾಡ್ಕೊಂಡಿದ್ದೀನಿ. ಪೀಸ್ ಫೋಲ್ಡಿಂಗು ಒನ್ ಇಂಚ್ ಅಗಲ ಅಂದರೆ 2 ಇಂಚು ಪ್ಲಸ್ 2.5 ವಿಡ್ತ್ ಪೀಸ್ನ ತೊಗೋಬೇಕು. ಆ ಫ್ಲೇ ಪೀಸ್ ಅಟ್ಯಾಚಿಂಗ್ ಟಾಪ್ ಸೈಡು ವಿ ಶೇಪ್ ತೊಗೊಂಡಿದ್ದೀನಿ. ವಿ ಶೇಪು ತುಂಬ ಚೆನ್ನಾಗಿ ಕಾಣುತ್ತೆ ಸ್ಲೀವಿಗೆ. ಇನ್ಸೈಡಿಂದ ಪೀಸ್ನ ಅಟ್ಯಾಚಿಂಗ್ ಮಾಡಿಬಿಟ್ಟು ಟಾಪ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನಾವು ಜಾಯಿಂಟ್ ಇರುತ್ತಲ್ಲ, ಆ ಜಾಯಿಂಟ್ನ ಕ್ಲೋಸಿಂಗ್ ತೊಗೋಬೇಕು. ಜಾಯಿಂಟ್ ಕ್ಲೋಸಿಂಗು ನೋಡಿ. ಕ್ಲೋಸಿಂಗ್ ತೊಗೊಂಡಾದ್ಮೇಲೆ ಮತ್ತೆ ಟೆನ್ಷನ್ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿದ್ದೀನಿ. ಫಸ್ಟು ಕಿನಾರಿ ಫೋಲ್ಡಿಂಗಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ. ಕಿನಾರಿ ಸ್ಟಿಚಿಂಗ್ ಆದಮೇಲೆ ಟೆನ್ಷನ್ ಮಾರ್ಜಿನು ಎರಡು ಸೈಡ್ ಸ್ಲೀವ್ಸು ಅದೇ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳಿ.
ಫಸ್ಟ್ ಫ್ರಂಟ್ನ ರೆಡಿ ಮಾಡಿಕೊಂಡು ಪಾಕೆಟ್ ಅಟ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ. ಅದಾದಮೇಲೆ ಶೋಲ್ಡರ್ನ ಬ್ಯಾಕ್ ನೆಕ್ಕು ಶೋಲ್ಡರ್ ಅಟ್ಯಾಚಿಂಗು ಫ್ರಂಟ್ ಟು ಬ್ಯಾಕ್ ಫಿನಿಶಿಂಗ್ನ ಮಾಡ್ಕೊಳ್ಳಿ. ಶೋಲ್ಡರ್ ಅಟ್ಯಾಚಿಂಗು ಬ್ಯಾಕ್ ಸೈಡು ನಾನು 2 ಶೋಲ್ಡರ್ ಪೀಸ್ನ ಯೂಸ್ ಮಾಡ್ತಿದ್ದೀನಿ. ಒಂದು ಇನ್ಸೈಡ್ ಹೋಗುತ್ತೆ, ಇನ್ನೊಂದು ಟಾಪ್ ಸೈಡ್ ಬರುತ್ತೆ. ಸೆಂಟ್ರಲ್ಲಿ ಮಧ್ಯದಲ್ಲಿ ಬ್ಯಾಕ್ ಪೀಸ್ನ ಇಟ್ಟು ಸ್ಟಿಚ್ ಮಾಡ್ತಿದ್ದೀನಿ. ಕರೆಕ್ಟಾಗಿ ಮಧ್ಯದಲ್ಲಿ ಫೋಲ್ಡಿಂಗ್ ತೊಗೊಂಡು ನ್ಯಾಚ್ ಮಾಡಿಕೊಂಡು ಡಿವೈಡಿಂಗ್ ಮಾಡಿಕೊಂಡು ಆ ನ್ಯಾಚ್ನ ಫಾಲೋ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿ. ನೋಡಿ, ಸೆಂಟ್ರ್ ನ್ಯಾಚ್ ಮಧ್ಯದಲ್ಲಿ ನ್ಯಾಚ್ ಜಾಯಿಂಟ್ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರೆ ಎರಡೂ ಕಡೆ ಡಿವೈಡಿಂಗು ಕರೆಕ್ಟಾಗಿ ಬರುತ್ತೆ. ಬ್ಯಾಕು ಶೋಲ್ಡರ್ ಅಟ್ಯಾಚಿಂಗ್ ಆದಮೇಲೆ ಫ್ರಂಟ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಫಸ್ಟು ಟಾಪ್ ಸೈಡ್ ಇನ್ಸೈಡು ಶೋಲ್ಡರ್ನ ಕಿನಾರಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇನ್ಸೈಡ್ ಶೋಲ್ಡರ್ ಕಿನಾರಿ ಸ್ಟಿಚಿಂಗ್ ಮಾಡೋದ್ರಿಂದ ಫ್ರಂಟ್ ಟು ಬ್ಯಾಕ್ ಅಟ್ಯಾಚಿಂಗ್ನ ಕರೆಕ್ಟಾಗಿ ಮಾಡ್ಕೋಬೋದು. ಇಲ್ಲಾಂದರೆ ಎಲ್ಲರೂ ಪೀಸು ರಿಂಕಲ್ಸ್ ಬರುತ್ತೆ, ಸುಕ್ ಬರುತ್ತೆ. ನೋಡಿ, ಇನ್ಸೈಡು ಫ್ಲ್ಯಾಟಾಗಿರುತ್ತೆ. ಈಗ ಫ್ರಂಟ್ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಶೋಲ್ಡರು ಫಸ್ಟ್ ನಾನು ಪಾಕೆಟ್ ಅಟ್ಯಾಚಿಂಗ್ ರೆಡಿ ಮಾಡಿದ್ದೀನಲ್ಲ, ಆ ಪೀಸ್ನ ಬ್ಯಾಕ್ ಪೀಸು ಟಾಪ್ ಸೈಡಲ್ಲಿ ಇಟ್ಕೊಳ್ತೀನಿ. ಫ್ರಂಟ್ ಪೀಸ್ನ ಪಾಕೆಟ್ ರೆಡಿ ಮಾಡಿರೋ ಪೀಸ್ನ ಇನ್ಸೈಡಲ್ಲಿ ಅಟ್ಯಾಚಿಂಗ್ ಮಾಡ್ತೀನಿ. ಒಂದು ಶೋಲ್ಡರ್ನ ಅಟ್ಯಾಚಿಂಗ್ ಮಾಡಿಬಿಟ್ಟು ಇನ್ನೊಂದು ಸೈಡು ಪೀಸ್ನ ಫೋಲ್ಡಿಂಗ್ ತೊಗೊಂಡು ಒಳಗಡೆಯಿಂದ ಸ್ಟಿಚ್ ಮಾಡಬೇಕು. 2 ಶೋಲ್ಡರ್ ಇರ್ತಾರಲ್ಲ, ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನೋಡಿ, ಇನ್ನೊಂದು ಇನ್ಸೈಡ್ ಶೋಲ್ಡರ್ನ ಫೋಲ್ಡಿಂಗ್ ತೊಗೊಂಡು ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಾವು ಫ್ರಂಟ್ ಟು ಬ್ಯಾಕ್ನ ಅಟ್ಯಾಚ್ ಮಾಡಿರ್ತೀವಲ್ಲ, ಆ ಸ್ಟಿಚಿಂಗು ಎಡ್ಜಸ್ಸು ಒಳಗಡೆ ಇನ್ಸೈಡಲ್ಲಿ ಹೋಗುತ್ತೆ. ನಮಗೆ ಹೊರಗಡೆ ಕಾಣಲ್ಲ ಈ ಸ್ಟಿಚಿಂಗು. ಫ್ರಂಟ್ ಟು ಬ್ಯಾಕ್ ಅಟ್ಯಾಚಿಂಗ್ ಆದಮೇಲೆ ಶೋಲ್ಡರ್ ಮೇಲೆ ಕಿನಾರಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಟೆನ್ಷನ್ ಮಾರ್ಜಿನ್ ಬೇಕು ಅಂದರೆ ಟೆನ್ಷನ್ ಮಾರ್ಜಿನ್ ಮಾಡ್ಕೋಬೋದು, ಇಲ್ಲಾಂದರೆ ಕಿನಾರಿ. ನಾನು ಕಿನಾರಿ ಯೂಸ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡ್ ಶೋಲ್ಡರ್ ಅಟ್ಯಾಚಿಂಗ್ ಮಾಡಿರ್ತೀವಲ್ಲ ಆ ಸೈಡು, ಹಾಗೆ 2 ಫ್ರಂಟ್ ಅಟ್ಯಾಚಿಂಗ್ ಮಾಡಿರ್ತೀವಲ್ಲ ಆ ಶೋಲ್ಡರು, ಎರಡು ಒಟ್ಟು 3 ಸೈಡನ್ನು ಕಿನಾರಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಲೀವ್ನ ಡಿವೈಡಿಂಗ್ ಮಾಡಿಕೊಂಡು ಶೋಲ್ಡರ್ ಸೆಂಟ್ರ್ ನ್ಯಾಚ್ ಮಾಡ್ಕೊಳ್ಳಿ. ಶೋಲ್ಡರ್ ಸೆಂಟ್ರ್ ನ್ಯಾಚ್ ಆದಮೇಲೆ ಸ್ಲೀವ್ಸ್ನ ನಾನು ಫೋಲ್ಡಿಂಗ್ ಮಾಡಿದ್ದೀನಿ. ಎಡ್ಜಸ್ ನೀವು ಫೋಲ್ಡಿಂಗ್ ಬೇಡ ಅಂದರೆ ಇಂಟರ್ಲಾಕ್ನ ಮಾಡ್ಕೋಬೋದು. ಎಡ್ಜಸ್ ಫೋಲ್ಡಿಂಗ್ ತೊಗೊಂಡು ಇಲ್ಲಾಂದರೆ ಇಂಟರ್ಲಾಕ್ನ ಮಾಡಿಕೊಂಡು ಫ್ರಂಟ್ ಟು ಬ್ಯಾಕು ಸ್ಲೀವ್ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡು ಬ್ಯಾಕ್ ಸೈಡನ್ನ ನೋಡ್ಕೊಂಡು ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ನಾವು ಫ್ಲೇ ಪೀಸ್ ಸ್ಲೀವ್ಗೆ ಅಟ್ಯಾಚ್ ಮಾಡಿದ್ದೀವಲ್ಲ, ಅದು ಬ್ಯಾಕ್ ಸೈಡ್ ಹೋಗಬೇಕು. ಬ್ಯಾಕು ಫ್ರಂಟ್ನ ಚೆಕ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿ. ಸ್ಲೀವ್ ಅಟ್ಯಾಚಿಂಗ್ ಆದಮೇಲೆ ಟಾಪ್ ಸೈಡು ಟೆನ್ಷನ್ ಮಾರ್ಜಿನಿಂದ ಸ್ಟಿಚ್ ಮಾಡಿದ್ದೀನಿ. ಕಫ್ ರೆಡಿ. ಕಫ್ನ ನಾವು ಸೈಡಲ್ಲಿ ಸ್ಟಿಚ್ ಮಾಡಿಬಿಟ್ಟು ಅಟ್ಯಾಚಿಂಗ್ ಮಾಡ್ಬೋದು. ಸ್ಟಿಚ್ ಮಾಡ್ಕೊಂಡು ಅಟ್ಯಾಚಿಂಗ್ ಮಾಡೋದಕ್ಕೆ ಕಷ್ಟ ಅನ್ನೋರು ಹಾಗೆ ಇನ್ಸೈಡ್ ಪೀಸಿಂದ ಅಟ್ಯಾಚಿಂಗ್ ಮಾಡಿಬಿಟ್ಟು ಫಿನಿಶಿಂಗ್ ಕೊಡ್ಬೋದು. ಇದು ಫುಲ್ ಕಫ್ ರೆಡಿ ಆಗಿಬಿಟ್ಟು ಅಟ್ಯಾಚಿಂಗ್ ಮಾಡ್ತಿರೋದು. ಕಫ್ ರೆಡಿ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ತಾಯಿದ್ದೀನಿ.
ನೋಡಿ ಸ್ಲೀವಿಗೆ ಕಫ್ ಅಟ್ಯಾಚಿಂಗು. ನಿಮ್ಗೆ ಸ್ಲೀವಲ್ಲಿ ಫಿಲ್ಟ್ ಬೇಕು ಅಂದರೆ ಫಿಲ್ಟ್ನ 2 ಸೈಡ್ ಮಾಡ್ಕೋಬೋದು, ಇಲ್ಲಾಂದರೆ 1 ಸೈಡ್ ಮಾಡ್ಕೋಬೋದು. ಕಫ್ ಅಟ್ಯಾಚಿಂಗ್ ಆದಮೇಲೆ ಟಾಪ್ ಸೈಡು ಟೆನ್ಷನ್ ಮಾರ್ಜಿನಿಂದ ಫಿನಿಶಿಂಗ್ ಮಾಡ್ಕೊಳ್ಳಿ. ಅದು ಅಟ್ಯಾಚಿಂಗ್ ಮಾಡಿರೋದನ್ನ ಕಿನಾರಿ ಟೆನ್ಷನಲ್ಲಿ ಫಿನಿಶಿಂಗ್ ಮಾಡಿ. ಕಿನಾರಿ ಟೆನ್ಷನ್ ಫಿನಿಶಿಂಗು, ಕ್ಲೋಸಿಂಗು ಕಪ್ಪು. ನೋಡಿ ಕಫ್ ರೆಡಿ ಆಯಿತು. ನೆಕ್ಸ್ಟ್ ಕಾಲರು. ಇದು ಕಾಲರ್ ರೆಡಿ ಮಾಡ್ಕೊಳ್ತಿರೋದು. ನೆಕ್ ಪಟ್ಟಿನ ಟೆನ್ಷನ್ ಮಾರ್ಜಿನಲ್ಲಿ ಫೋಲ್ಡಿಂಗ್ ತೊಗೊಳ್ತಾ ಇದ್ದೀನಿ. ಅದು ಡೌನ್ ಸೈಡು ಟೆನ್ಷನ್ ಮಾರ್ಜಿನ್ ಫೋಲ್ಡಿಂಗು. ಕಾಲರ್ ರೆಡಿ. ಆ ತುದಿ ಕಾಲರ್ ಎಡ್ಜ್ ಎಂಡಲ್ಲಿ ಬರುತ್ತಲ್ಲ ಅಲ್ಲಿಗೆ ಥ್ರೆಡ್ ಆ್ಯಡ್ ಮಾಡಿ ಈ ಥ್ರೆಡ್ನ ಆ್ಯಡ್ ಮಾಡೋದ್ರಿಂದ ಕಾಲರ್ನ ನೀಟಾಗಿ ಟರ್ನ್ ಮಾಡ್ಕೋಬೋದು. ಕಾಲರ್ ಅಟ್ಯಾಚಿಂಗ್ ಆದಮೇಲೆ ನ್ಯಾಚ್ ಮಾಡ್ಕೊಳ್ಳಿ, ಆ ಶೇಪು ನೀಟಾಗಿ ಬೆಂಡ್ ಆಗುತ್ತೆ. ಕಾಲರ್ ಟರ್ನ್ ಆದಮೇಲೆ ಟಾಪ್ ಸೈಡು ಟೆನ್ಷನ್ ಮಾರ್ಜಿನಿಂದ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಟಾಪ್ ಸೈಡ್ ಟೆನ್ಷನ್ ಮಾರ್ಜಿನ್ ಸ್ಟಿಚಿಂಗ್. ಕಾಲರ್ ಹಾಗೂ ನೆಕ್ ಪಟ್ಟಿನ ಸೆಂಟ್ರ್ ನ್ಯಾಚ್ ಮಾಡಿಕೊಂಡು ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಫಸ್ಟು ಲಾಕ್ ಮಾಡಿ ಲಾಕ್ ಆದಮೇಲೆ ಕೆಳಗಡೆ ಇನ್ಸೈಡ್ ಇನ್ನೊಂದು ಪೀಸ್ನ ಯೂಸ್ ಮಾಡಿಬಿಟ್ಟು ಫಿನಿಶಿಂಗ್ ಮಾಡ್ಕೊಳ್ಳಿ. ನೋಡಿ ನೆಕ್ ಪಟ್ಟಿ ಎರಡು ಸೈಡು ಡಿವೈಡಿಂಗ್ ಕರೆಕ್ಟಾಗಿ ಬಂದಿದೆ. ಕಿನಾರಿ ಟೆನ್ಷನ್ನ ಮಾಡ್ಕೊಳ್ತೀನಿ. ಕಿನಾರಿ ಸ್ಟಿಚಿಂಗು. ಕಾಲರ್ ಫಿನಿಶಿಂಗ್. Collar dividing the natch and follow the natch front to back. Collar finishing. Tension margin finishing. Tension margin. ಫ್ಯಾಬ್ರಿಕ್ನ ಎಲ್ಲೂ ಎಳ್ಕೊಳ್ಳೋಕೆ ಹೋಗಬೇಡಿ ಮತ್ತು ಲೂಸ್ ಬಿಡೋಕ್ಕೆ ಹೋಗಬೇಡಿ. ಎಳ್ಕೊಳ್ಳೋದ್ರಿಂದ ಕಾಲರ್ ಶೇಪ್ ಔಟ್ ಆಗುತ್ತೆ ಮತ್ತು ಲೂಸ್ ಬಿಡೋದ್ರಿಂದ ರಿಂಕಲ್ಸ್ ಬರುತ್ತೆ. ಶರ್ಟ್ ಸ್ಟಿಚಿಂಗು ತುಂಬ ಈಸಿ. ಬಾಟಮ್ ಸೆಟ್ ಫಿನಿಶಿಂಗ್. ನೋಡಿ ಶರ್ಟ್ ರೆಡಿ ಆಗಿದೆ. ಕಾಲರ್ ನೋಡಿ ಡಿವೈಡಿಂಗ್ ಎಲ್ಲ ಕರೆಕ್ಟಾಗಿ ಬಂದಿದೆ. ನೋಡಿ ಆ ರೀತಿ ಸೆಂಟ್ರ್ ನ್ಯಾಚ್ ಮಾಡಿಕೊಂಡು ನೆಕ್ ಪಟ್ಟಿನೂ ನ್ಯಾಚ್ ಮಾಡಿಬಿಟ್ಟು ಆ ನ್ಯಾಚ್ನ ಫಾಲೋ ಮಾಡಿಬಿಟ್ಟು ಫಸ್ಟು ಲಾಕ್ ಮಾಡಿ ಕಾಲರ್ನ. ಈ ರೀತಿ ಲಾಕ್ ಮಾಡೋದ್ರಿಂದ ಎರಡೂ ಕಡೆಯೂ ನೆಕ್ ಪಟ್ಟಿ ಡಿವೈಡಿಂಗ್ ಕರೆಕ್ಟಾಗಿ ಬರುತ್ತೆ.
ನೀವು ಸ್ಟಾರ್ಟಿಂಗಿಂದನೇ ಕಾಲರ್ ನೆಕ್ ಪಟ್ಟಿನ ಅಟ್ಯಾಚಿಂಗ್ ಮಾಡಿದ್ರೆ ಡಿವೈಡಿಂಗ್ ಕರೆಕ್ಟಾಗಿ ಬರೋಲ್ಲ. ಥ್ಯಾಂಕ್ ಯು ಆಲ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಲೈಕ್ ಆ್ಯಂಡ್ ಶೇರ್.